ಅಮ್ಮನ ಸ್ಟುಡಿಯೋಗೆಲ್ಲ ಅಲ್ಲೇ ಸೆಟ್ ಹಾಕಿದ್ರು. ಅಲ್ಲಿಗೆ ನಾನು ನಡ್ಕೊಂಡೋಗಿ ನಡ್ಕೊಂಬರ್ತಿದ್ವಿ. 5 ಗಂಟೆಗೆ ಬಿಟ್ಟು 6 ಗಂಟೆ ಅಷ್ಟರೊಳಗೆ ಅಲ್ಲಿ ಇರ್ತಾಯಿದ್ವಿ ನಡ್ಕೊಂಡೆ. ಆ ಥರ ಎಲ್ಲ ದಿನಗಳು ಜ್ಞಾಪಕ ಬರುತ್ತೆ. ಭಗವಂತನ ದಯದಿಂದ ನಾವು ಮತ್ತೆ ಮರಳಿ ಆ ದಿನಗಳು ಬರಬಾರ್ದು ಅನ್ನೋದೇ ನನ್ನ ಆಸೆ. ಯಾಕಂದರೆ ಪ್ರತಿ ಹಂತದಲ್ಲೂ ಕಷ್ಟಪಟ್ಟಿದ್ದೀವಿ. ನನ್ನ ತಾಯಿ ಫುಟ್ಪಾತಲ್ಲಿ ಮಲಗಿ ವ್ಯಾಪಾರ ಮಾಡಿ ನಿಂಬೆಹಣ್ಣು ವ್ಯಾಪಾರ ಎಲ್ಲ ಮಾಡಿ ಬೆಂಗಳೂರಲ್ಲಿ ಇಷ್ಟೆಲ್ಲ ಜೀವನ ಮಾಡಿ ಫುಟ್ಪಾತಲ್ಲಿ ನಾನು ನನ್ನ ತಾಯಿ ಮಲಗಿದ್ವಿ. ಸೊ ಆ ದಿನಗಳೆಲ್ಲ ತುಂಬ ಕಷ್ಟ ಅನುಭವಿಸಿದ್ವಿ. ಬಟ್ ಮದುವೆ ಆದಮೇಲೆ ನಾನು ಯಾವುದೇ ರೀತಿ ಕಷ್ಟ ಅನುಭವಿಸಿಲ್ಲ. ಅದೃಷ್ಟ ದೇವತೆನೇ. ಬಟ್ ಅದಕ್ಕಿಂತ ಮುಂಚೆ ಕಾಮಿಡಿ ಕಿಲಾಡಿಲೆಲ್ಲ ಮಾಡ್ತಾಯಿದ್ವಿ. ಅಲ್ಲಿಗಾಗಲೇ ಕಷ್ಟಗಳೆಲ್ಲ ಹೋಗಿತ್ತು. ಸ್ವಲ್ಪ ದುಡ್ಡುಗಳು ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಅಷ್ಟೊಂದು ನನ್ನ ತಾಯಿ ತೀರ್ಕೊಂಬಿಟ್ರು. ಬಟ್ ನನ್ನ ತಾಯಿ ಈ ಒಂದು ಆಡಂಬರ ವೈಭೋಗ, ಈ ಒಂದು ಪ್ರಶಸ್ತಿ, ಈ ಒಂದು ಕಿರೀಟಗಳು, ಈ ಒಂದು ಹೆಸರು ಇದ್ಯಾವುದು ನೋಡೋಕ್ಕೆ ನನ್ನ ತಾಯಿ ಇರಲಿಲ್ಲ. ಬಟ್ ನನ್ನ ತಾಯಿ ಜಾಗದಲ್ಲಿ ನನ್ನ ಹೆಂಡ್ತಿ ಇದ್ದಾಳೆ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ನನಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.